ಒಂದು ಶಾಂತಿ ಕ್ರಾಂತಿ ಮೂವಿ ಮಾಡಕ್ಕೆ ಆ ಟೈಮಲ್ಲಿ 10 ಕೋಟಿ ರೂಪಾಯಿ ಬೇಕಾಗಿತ್ತು. 1991 ಅಲ್ಲಿ ಅದೇ ಮೂವಿ ನೋಡಕ್ಕೆ ಒಂದು ಟಿಕೆಟ್ ಪ್ರೈಸ್ ಎಷ್ಟಿತ್ತು ಗೊತ್ತಾ? 10 ರಿಂದ 15 ರೂಪಾಯಿ. ಈಗ ಇಮ್ಯಾಜಿನ್ ಮಾಡಿ ರವಿಚಂದ್ರನ್ ಅವರಿಗೆ ಫಿಲಂ ಮೇಲೆ ಎಷ್ಟು ಕ್ರೇಜ್ ಇತ್ತು ಅಂತ. ಸುಮ್ನೆ ಕರೆಯಲ್ಲ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅಂತ. ಆ ಕಾಲದಲ್ಲಿ ಫಿಲಂಗೆ ಯೂಸ್ ಮಾಡ್ತಿದ್ದಂತಹ ಪ್ರಾಪರ್ಟೀಸ್ ಸೆಟ್ಗೆ ಅತಿ ಹೆಚ್ಚು ಖರ್ಚು ಮಾಡ್ತಿದ್ದಂತಹ ವ್ಯಕ್ತಿ ಇವರು. ಹಂಸಲೇಖ ಮತ್ತೆ ರವಿಚಂದ್ರನ್ ಅವರ ಕಾಂಬಿನೇಷನ್ ಅಲ್ಲಿ ಒಂದು ಸಾಂಗ್ ಬರ್ತಾ ಇದೆ ಅಂತಂದ್ರೆ ಆ ಸಾಂಗ್ ನ ರೇಂಜೇ ಬೇರೆ. ಬಾಲಿವುಡ್ ಇಂಡಸ್ಟ್ರಿಯಲ್ಲಿ ವರ್ಕ್ ಮಾಡಕ್ಕೆ ಚಾನ್ಸ್ ಸಿಕ್ಕಿದ್ರು ಕೂಡ ನಾನು ಕನ್ನಡ ಇಂಡಸ್ಟ್ರಿಲೇ ವರ್ಕ್ ಮಾಡ್ತೀನಿ, ನಾನು ಸಿನಿಮಾದ ಮೇಲೆ ತೋರಿಸಿರುವಂತಹ ಪ್ರೀತಿನ ಜನ ಒಂದಲ್ಲ ಒಂದ್ ದಿವಸ ಕೈ ಹಿಡಿದು ಮೇಲೆತ್ತರ ಅನ್ನೋ ನಂಬಿಕೆಲಿದ್ದಾರೆ. ಏನೇ ಆದ್ರೂ ಸಿನಿಮಾ ಮಾಡೋದಂತೂ ಬಿಡಲ್ಲ ಅನ್ನೋ ಹಠವಾದಿ ಇವರು. ಆ ಮೂವಿ ರಿಲೀಸ್ ಮಾಡೋ ಟೈಮಲ್ಲಿ ನಾವಂತೂ ಹುಟ್ಟಿರ್ಲಿಲ್ಲ. ಈಗ ಶಾಂತಿ ಕ್ರಾಂತಿ ಮೂವಿನ ಮತ್ತೆ ರಿಲೀಸ್ ಮಾಡಬೇಕು ಅಂತ ಜನ ಕೇಳ್ಕೊತಾ ಇದ್ದಾರೆ. ಟಿವಿ ಮೊಬೈಲ್ ನಲ್ಲಿ ನೋಡೋಕ್ಕಿಂತ ಥಿಯೇಟರ್ ನಲ್ಲಿ ಈ ಮೂವಿನ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅನ್ನೋದು ಜನರ ಆಸೆ. ಅವಾಗಂತೂ ಈ ಮೂವಿನ ಗೆಲ್ಸಕ್ ಆಗಿಲ್ಲ ನಮ್ ಜನರ ಕೈಲಿ. ಬಟ್ ಇವಾಗ ಒಂದು ಆಪರ್ಚುನಿಟಿ ಇದೆ. ಈ ಮೂವಿನ ಗೆಲ್ಸಿ ಅವ್ರ ನಂಬಿಕೆನ ಉಳಿಸ್ಕೊಳ್ಳುವಂತಹ ಶಕ್ತಿ ನಮ್ ಕರ್ನಾಟಕ ಜನತೆ ಕೈಲಿದೆ. ಯಾರಿಗೆಲ್ಲ ಈ ಮೂವಿ ಮತ್ತೆ ರಿಲೀಸ್ ಆಗ್ಬೇಕು ಅನ್ನೋ ಆಸೆ ಇದೆ ಕಮೆಂಟ್ ಮಾಡಿ. ಹಾಗೆ #ಶಾಂತಿ ಕ್ರಾಂತಿ ಅಂತ ಟೈಪ್ ಮಾಡಿ.